ಹಾಯ್ ಎವ್ರಿವನ್. ಈಗ ಕ್ಯಾಲೆಂಡರ್ ರಿಲೇಟೆಡ್ ಇನ್ನೊಂದು ಕ್ವಶನನ್ನು ನೋಡೋಣ. ಹೌ ಮೆನಿ ಆಡ್ ಡೇಸ್ ಆ್ಯಂಡ್ ಲೀಪ್ ಇಯರ್ಸ್ ಆ್ಯಂಡ್ ನಾನ್ ಲೀಪ್ ಇಯರ್ಸ್ ಇನ್ 2025 ಇಯರ್ಸ್? ಎಷ್ಟು 2025 ವರ್ಷಗಳಲ್ಲಿ ಎಷ್ಟು ಆಡ್ ಡೇಸ್ ಬರ್ತಾವೆ, ಎಷ್ಟು ಲೀಪ್ ಇಯರ್ಸ್ ಬರ್ತಾವೆ ಮತ್ತು ಎಷ್ಟು ನಾನ್ ಲೀಪ್ ಇಯರ್ಸ್ ಬರ್ತಾವೆ ಅನ್ನೋದನ್ನು ಕಂಡುಹಿಡಿಯಿರಿ. ಸೊ ಇಲ್ಲಿ 2025 ಇಯರ್ ಅನ್ನೋದು ಡಿಫ್ರೆಂಟು, 2025 ಇಯರ್ಸ್ ಅನ್ನೋದು ಡಿಫ್ರೆಂಟ್. ಸಿಂಗುಲರ್ ಪ್ಲೂರಲ್. 2025 ಈಸ್ ಅ ನಾನ್ ಲೀಪ್ ಇಯರ್ ಆ್ಯಂಡ್ ಇಟ್ ಹ್ಯಾಸ್ ಅ 1 odd day. So 2025 years is different. It is plural form and it has so many odd days and so many leap years and so many non-leap years. So let's find. ಈಗ ನೋಡೋಣ. 2025 ನಾವು 2000 + 25 ಅಂತ ಬರ್ಕೋಬೋದು. ಇದು ಫಸ್ಟ್ ಸ್ಟೆಪ್. ಸೆಕೆಂಡ್ ಸ್ಟೆಪ್ ಏನಂದ್ರೆ ಫಸ್ಟು ಡಿವೈಡ್ ಬೈ 4 ಮಾಡಬೇಕು. ಯಾಕಂದರೆ ನಾವು ಲೀಪ್ ಇಯರನ್ನು ಕಾಮನ್ ಆಗಿ ಡಿವೈಡ್ ಬೈ 4 ಮಾಡೋದ್ರಿಂದ ನಾವು ಕಂಡುಹಿಡಿತೀವಿ. ಸೊ ಇಲ್ಲಿ 2000 ಡಿವೈಡ್ ಬೈ 4 ಮಾಡಿದಾಗ ಎಷ್ಟು ಬರುತ್ತೆ? 500 ಬರುತ್ತೆ. ನೆಕ್ಸ್ಟ್ ಸ್ಟೆಪ್ ಏನು? 2000 ಡಿವೈಡ್ ಬೈ 100 ಮಾಡಬೇಕು. ಅಂದರೆ ಆ 2000ರಲ್ಲಿ ಬರ್ತಕ್ಕಂಥ ಸೆಂಚುರಿಗಳು ಎಷ್ಟು ಅನ್ನೋದನ್ನು ನಾವು ಕಂಡುಹಿಡಬೇಕಾಗುತ್ತೆ. ಸೊ 2000 ಡಿವೈಡ್ ಬೈ 100 ಮಾಡಿದಾಗ 20 ಬರುತ್ತೆ. ನೆಕ್ಸ್ಟು 2000 ಡಿವೈಡ್ ಬೈ 400 ಮಾಡಬೇಕು. ಅಂದರೆ 400 ಸೆಂಚುರೀಸ್ ಎಷ್ಟು ಬರ್ತಾವೆ ಅನ್ನೋದನ್ನು ಕಂಡುಹಿಡಿಯಲು ಡಿವೈಡ್ ಬೈ 400 ಮಾಡಬೇಕು. ಅದು ಏನಾಗುತ್ತೆ? 5 ಬರುತ್ತೆ. ಸೊ ಇಲ್ಲಿ 20ರಲ್ಲಿ 5ನ್ನು ಮೈನಸ್ ಮಾಡಬೇಕು. ಯಾಕಂದ್ರೆ 400 ಸೆಂಚುರೀಸ್ ಕೂಡ ಸೆಂಚುರೀಸಲ್ಲೇ ಬರೋದ್ರಿಂದ ನಾವು 20 - 5 ಮಾಡಬೇಕಾಗುತ್ತೆ. ಇಲ್ಲಿ 15 ಆಗುತ್ತೆ. ನೆಕ್ಸ್ಟ್ ಇಲ್ಲಿ 2000 ಡಿವೈಡ್ ಬೈ 4 ಮಾಡಿದಾಗ 500 ಏನು ಬಂದಿದೆಯಲ್ಲ, ಈ ಒಂದು 500 ವರ್ಷಗಳಲ್ಲಿ ಈ 15 ಸೆಂಚುರೀಸು ಮತ್ತು 400 ಸೆಂಚುರೀಸ್ ಎರಡೂ ಬಂದಿರ್ತವೆ. ಸೊ ಅದಕ್ಕೋಸ್ಕರ ನಾವು ಇಲ್ಲಿ ಏನು ಮಾಡಬೇಕು? 500 - 15 ಮಾಡಬೇಕು. ಅವಾಗ ಏನಾಗುತ್ತೆ? 485 ಆಗುತ್ತೆ. ಸೊ ಇಲ್ಲಿ 485 ಲೀಪ್ ಇಯರ್ಸ್ ನಮಗೆ ಸಿಕ್ತು. ನೆಕ್ಸ್ಟ್ ಈಗ ನಾನ್ ಲೀಪ್ ಇಯರ್ಸನ್ನು ಫೈನ್ ಮಾಡಬೇಕು. 2000ದಲ್ಲಿ -485 ಮಾಡಬೇಕು. ಅವಾಗ ಏನು ಬರ್ತವೆ? 1515 ನಾನ್ ಲೀಪ್ ಇಯರ್ಸ್ ಬರ್ತವೆ. ಸೊ ದೇರ್ ಆರ್ 485 ಲೀಪ್ ಇಯರ್ಸ್ ಆ್ಯಂಡ್ 1515 ನಾನ್ ಲೀಪ್ ಇಯರ್ಸ್ ಇನ್ 2000 ಇಯರ್ಸ್.